ನಿನ್ನೆ ವಿಧಾನಸೌಧದಲ್ಲಿ ನಮ್ಮ ಬೈಲಹೊಂಗಲ ಶಾಸಕರು ಮಾಹಿತಿ ಹಕ್ಕಿನ ಬಗ್ಗೆ ಒಂದು ಕ್ವಶನ್ ಅನ್ನು ಹಾಕಿ ಅದರ ಸಲುವಾಗಿ ಚರ್ಚೆ ಮಾಡಿದ್ದಾರೆ. ಮಾಹಿತಿ ಹಕ್ಕು ಕಾನೂನ ಭಾಳ ಆಫೀಸರ್ಗಳಿಗೆ ಜನಪ್ರತಿನಿಧಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಅದನ್ನ ಸರಿಯಾಗಿ ರೀತಿಯಲ್ಲಿ ಹೊಂದಾಣಿಕೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ HK ಪಾಟೀಲ್ ಒಂದು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಸಾಕಷ್ಟು ಜನ ನಮ್ಮ ಶಾಸಕರು ಚರ್ಚೆಯೊಳಗೆ ಭಾಗವಹಿಸಿದ್ರು. ಇವತ್ತು ಮಾಹಿತಿ ಹಕ್ಕು ನಿಜವಾಗಿ ನಮ್ಮ ಜನರಿಗೆ ನ್ಯಾಯ ಸಿಗುವಂತ ಒಂದು ಕಾನೂನು. ಯಾಕಂದ್ರೆ ಎಲ್ಲೆಲ್ಲಿ ಏನೇ ಸಮಸ್ಯೆಗಳಾಗ್ತಿರ್ತಾವೆ, ಎಲ್ಲೆಲ್ಲಿ ಅವ್ಯವಹಾರಗಳಾಗ್ತಿರ್ತಾವೆ ಹೊರತರುವಂತ ಒಂದು ಒಳ್ಳೆಯ ಕಾನೂನು. ಅದನ್ನ ಸರ್ಕಾರದವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದ್ರೆ ಅದಕ್ಕೆ ಅನೇಕ ತಿದ್ದುಪಡಿ ಮಾಡ್ಲಿಕ್ಕೂ ರಾಜ್ಯ ಸರ್ಕಾರಕ್ಕೆ ಅದು ಅವಕಾಶಗಳಿದಾವೆ. ಆದ್ರೆ ಅದನ್ನ ಕೆಲವೊಂದಷ್ಟು ಕಡೆ ದುರುಪಯೋಗ ಆಗ್ತಿರ್ಬೋದು. ಆದ್ರೆ ಬೈಲಹೊಂಗಲ ಶಾಸಕರು ಅದನ್ನ ಎತ್ತಿದ್ದು ರೀಸನ್ ಏನಪ್ಪಾ ಅಂತಂದ್ರೆ ಅವ್ರು ಅದರೊಳಗೆ ಕೆಲವೊಂದಷ್ಟು ಅವ್ಯವಹಾರ ಬೈಲಹೊಂಗಲದೊಳಗೆ ಮಾಡಿದ್ದನ್ನ ಕಂಡು ಬಂದಿದ್ದ ಸಲುವಾಗಿ ಕೆಲವೊಂದಷ್ಟು ಜನ ಇಲ್ಲಿ ಮಾಹಿತಿ ಮಾಹಿತಿ ತಗೊಳ್ಳೋದ್ ಕೂಡ ಅವ್ರಿಗೆ ಬಹುತೇಕ ಅದನ್ನ ಅವ್ರ ಸಿಟ್ಟು ಬಂದಿರಬೇಕು, ಅದ್ರ ಸಲುವಾಗಿ ಎತ್ತಿದಾರ ಅನ್ನುವಂತ ಮನೋಭಾವನೆ ನಮ್ದು. ಯಾಕಂತಂದ್ರೆ ಬೈಲಹೊಂಗಲದೊಳಗೆ ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲೊಂದು ಬ್ರಿಟಿಷ್ ಕಾಲದಿಂದ ಒಂದು ಕೆರೆ, ಆ ಕೆರೆ 27 ಎಕರೆ 30 ಗುಂಟೆ ಇದ್ದಂತ ಒಂದು ಕೆರೆ ಅದ. ಅದನ್ನ ಈಗ ಅದನ್ನ ಡೆವಲಪ್ಮೆಂಟ್ ಮಾಡಿದ್ದಂತಂದ್ರ ಶಾಸಕರ ದುಡ್ಡು ಹಾಕಿ ಡೆವಲಪ್ಮೆಂಟ್ 18 ಎಕರೆ ಕೆರೆಯನ್ನ ಹಸ್ತಾಂತರ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ. ಆದ್ರೆ ಇವತ್ತ ಮಾಹಿತಿ ಹಕ್ಕದೊಳಗೆ ಕೇಳಿದಾಗ ಇವ್ರು ಏನ್ ಹೇಳಿದಾರೆ ಅಂತಂದ್ರೆ 5 ಎಕರೆ 10 ಗುಂಟೆ ಅಷ್ಟೇ ಒತ್ತುವರಿ ಆಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಿನ್ನ 4 ಎಕರೆ ಎಲ್ಲಿ ಹೋಯ್ತು ಅನ್ನುವಂಥದ್ದು ಇವತ್ತು ಸರ್ಕಾರದವರು ಮತ್ತು ಈ ಆಫೀಸರ್ಗಳು ಮಾಹಿತಿ ಕೊಡಬೇಕು. ಮತ್ತು ಈಗೇನಾಗಿದೆ, ಈಗ ಏನೋ ಒತ್ತುವರಿ ಆಗಿಲ್ಲ, ಒತ್ತುವರಿ ಜಾಗದೊಳಗಡೆ ಶಾಸಕರ ಒಂದು ಅವರ ಮನೆತನದವ್ರು ಇದ್ದಂತ ಒಂದು ಟ್ರಸ್ಟ್ದವರು ಕಲ್ಯಾಣ ಮಟ್ಟಕ್ಕೆ ಪಟ್ಟಿದ್ದು ಎಲ್ಲ ಜನರಿಗೆ ಗೊತ್ತೈತಿ. ಅದಕ್ಕೆ ಇವೆಲ್ಲ ಅದು ಹೊರಗೆ ಬರಬಾರ್ದು ಅನ್ನೋ ಸಲುವಾಗಿ ಅವ್ರು ಏನಾರ ಮಾಹಿತಿ ಹಾಕಿದವ್ರನ್ನ ಅಲ್ಲೇ ಮೊಟಕ್ ಮಾಡಬೇಕು, ಮಾಹಿತಿ ಕಾರ್ಯಕರ್ತರು ಮೊಟಕ್ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಕ್ವಶನ್ ಕೇಳಬಹುದು ಅಂತೇಳಿ ನಮ್ಮ ಒಂದು ಅನಿಸಿಕೆ. ಯಾಕಂತ ಅದಕ್ಕೆ ಹಿಂಗೆಲ್ಲ ಆಗ್ಬಾರ್ದು. ಯಾಕಂದ್ರೆ ಮಾಹಿತಿ ಹಕ್ಕು ಅಂತಂದ್ರೆ ಜನರ ಒಂದು ಹಕ್ಕನ್ನ ಮೊಟಕುಗೊಳಿಸುವಂತ ಕೆಲಸ ಆಗ್ಬಾರ್ದು. ಸರ್ಕಾರದೊಳಗೆ ತಿದ್ದುಪಡಿ ತಂದು ಯಾರು ದುರುಪಯೋಗ ಮಾಡ್ಕೊತಾರ ಅವ್ರ ಶಿಕ್ಷೆ ಆಗಲಿ, ಅದಕ್ಕೆ ನಾವು ಬೇಡ ಅನ್ನೋದು. ಆದ್ರೆ ಇದು ವೈಯಕ್ತಿಕವಾಗಿ ಯಾರು ಏನು ಮಾಡಿರೋದ್ರೆ ಸಾಮಾಜಿಕವಾಗಿ ನಮ್ಗೆಲ್ಲ ಜನರಿಗೆ ತೊಂದರೆ ಆಗುವಂತದ್ದು ಇದ್ದಕ್ಕೆ ನಮ್ಮ ಮಾಹಿತಿ ಎಲ್ಲ ಕೇಳ್ತಿರ್ತಾರೆ. ಅದಕ್ಕೆ ಈ ಒಂದು ಶಾಸಕರು ಸ್ಪಂದನೆ ಮಾಡಿ ಎಲ್ಲಿ ಒತ್ತುವರಿ ಆಗಿತ್ತು ಆ ಒತ್ತುವರಿ ಜಾಗವನ್ನ ಸರ್ಕಾರ ಬಿಟ್ಕೊಡುವಂತ ಕೆಲಸ ಅವರು ಮಾಡಬೇಕು. ಮತ್ತ ಇನ್ನೂ ಅನೇಕ ವಿಷಯಗಳು ಬೈಲಹೊಂಗಲದಾಗ ಒಂದೇ ಅಂತಲ್ಲ, ಇನ್ನೂ ಅನೇಕ ವಿಷಯಗಳು ಅದಾವ. ಅವೆಲ್ಲ ಅದರೊಳಗೆ ಏನಾಗಿದೆ, ಸರ್ಕಾರ ಯಾವುದೇ ಇರಲಿ, ಯಾವುದೇ ಶಾಸಕರಿರ್ಲಿ, ಸಾಮಾಜಿಕ ಕೆಟ್ಟ ಆಗುವಂತ ಕೆಲಸ ಯಾರು ಮಾಡಬಾರ್ದು. ಮತ್ತು ಮಾಹಿತಿ ಹಾಕೊಳಗ ಯಾರ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಅವ್ರಿಗೂ ಅನ್ಯಾಯ ಆಗದಂಗೆ ನೋಡ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ಬೇಕು. ತಮ್ಮ ತಪ್ಪು ಹೊರಗೆ ಬರಬಾರ್ದು ಅಂತೇಳಿ ಶಾಸಕರು ಅದಲ್ಲ, ಶಾಸಕರದ್ದು ಏನೈತಂದ್ರೆ ತಮ್ಮ ಮಾಡಿದ ತಪ್ಪು ಹೊರಗೆ ಬರಬಾರ್ದು ಅನ್ನೋ ಸಲುವಾಗಿ ಅದನ್ನ ಅಲ್ಲಿ ಸದನದಾಗ ಕ್ವಶನ್ ಐತಿ ಇಂತ ಮಾಹಿತಿ ಕಾರ್ಯಕರ್ತರನ್ನ ಮೊಟಕುಗೊಳಿಸ್ಬೇಕು, ಅವ್ರದ್ದು ಹಕ್ಕುಗಳು ಮೊಟಕುಗೊಳಿಸ್ಬೇಕು ಅನ್ನುವಂತ ಮನೋಭಾವನೆಯಿಂದ ಕ್ವಶನ್ ಕೇಳಿದ್ರೆ ನಮ್ಗೆ ಅನ್ಸುತ್ತೆ. ಥ್ಯಾಂಕ್ಸ್.